BJP ಮುಖಂಡ ಮಂಗಳೂರಿನವರು ಮತ್ತು ಅವನ ಮಗ ಶ್ರೀಕೃಷ್ಣ, ಅವನು ಇಂಜಿನಿಯರಿಂಗ್ ಪದವೀಧರನಾಗ್ತಾ ಇರುವಂಥವನು ಮತ್ತು ಆ ಹುಡುಗಿ ಕೂಡ BSc ಮಾಡ್ತಿದ್ದವಳು. ತಾಯಿ ಒಬ್ಬಳು ಮನೆ ಕೆಲಸ ಮಾಡ್ಕೊಂಡಿರುವಂಥದ್ದು, ತಂದೆ ಒಂದು ಚಿನ್ನದ ಮಳಿಗೆಯಲ್ಲಿ ವಾಚ್ಮ್ಯಾನ್ ಆಗಿರುವಂಥವನು. ಏನೋ ಓದುತ್ತಿರುವ ಸಂದರ್ಭದಲ್ಲಿ ಆಕರ್ಷಣೆಗೊಳಗಾಗಿ ಮದುವೆಯ ಭರವಸೆ ಏನಿತ್ತು, ಮಗುವನ್ನು ಕೂಡ ಕೊಟ್ಟಿದ್ದಾನೆ ಶ್ರೀಕೃಷ್ಣ ಅಂತನ್ನುವಂಥ BJP ಮುಖಂಡನ ಮಗ. ಇದು ಒಂದು ತಾಯಿಯ ಸಂಘರ್ಷ ಇದೆಯಲ್ಲ ಸರ್, ಮಗುವನ್ನು ಎತ್ತುಕೋಬೇಕಾದ್ರೆ ಮದುವೆ ಆಗದೆ ಕನ್ಯೆಯ ಸಂದರ್ಭದಲ್ಲಿ ಪ್ರೆಗ್ನೆಂಟ್ ಆಗುವಂಥದ್ದು, ಆ ಪ್ರೆಗ್ನೆಂಟನ್ನು ಮುಚ್ಚಿಡುವಂಥದ್ದು ಮತ್ತು ಮಗುವಿನ ಜನನ ಆಗುವಂಥದ್ದು, ಇದೆಲ್ಲದಕ್ಕೂ ಕೊಡುವಂತಹ ಭರವಸೆ ಮತ್ತು ಭಾವನೆ, ಇವುಗಳೊಟ್ಟಿಗೆ ಆಟ ಆಡುವವರಿಗೆ ತಕ್ಕದಾದಂಥ ಪಾಠವನ್ನು ನ್ಯಾಯಾಧೀಶರಾದಂಥ ಗೌರವಾನ್ವಿತ ನಾಗಪ್ರಸನ್ನ ಅವರು ಕೊಟ್ಟಿದ್ದಾರೆ. ಒಳ್ಳೆಯ ಆದೇಶವೇ. ಮುಖ್ಯವಾಗಿ ಈ ಮಗುವನ್ನು ಎತ್ತಿರುವ ಸಂದರ್ಭದಲ್ಲಿ ಮತ್ತು ಪ್ರಾಮಿಸಸನ್ನು ಕೊಟ್ಟು ಮಗುವನ್ನು ಪಡೆದಿರುವ ಕಾರಣದಿಂದ ಇದೊಂದು ಮದುವೆ ಎನ್ನುವಂತಹ ಒಂದು ಪ್ರಕ್ರಿಯೆಯೇ. ಹಾಗಾಗಿ ಈ ಪ್ರಕರಣವು ಇತ್ಯರ್ಥ ಆಗುವವರೆಗೂ 75,000 ರೂಗಳನ್ನು ಮಾಸಿಕ ಕೊಡಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ದೊಡ್ಡದು. ಮತ್ತು ಅವರ ಕುಟುಂಬದ ಹಿನ್ನೆಲೆಯನ್ನು ಪರಿಗಣಿಸಿದ ರೀತಿಯೂ ಕೂಡ ದೊಡ್ಡದೆ ನಾಗಪ್ರಸನ್ನರವರು. ಈ ರೀತಿಯ ಆದೇಶ ಎಲ್ಲಿಯೂ ಆಶಾಭಾವನೆಯನ್ನು ಮೂಡಿಸ್ತದೆ. ಯಾಕೆಂದರೆ ನಂಬಿಸಿ ಕೊರಳ ಕೊಯ್ಯುವಂಥ ಮಹಾನ್ ಕಟುಕರಿರುವಂಥ ಕೆಲವರಂತೂ ಮಹಾನ್ ಕಟುಕರು. ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ, ಉಂಗುರ ಚಿನ್ನ ನಮಗೇನೂ ಬೇಡ ಅಂತ ಹೇಳ್ತಿರ್ತಾರೆ. ಆಮೇಲೆ ಇಂಡೈರೆಕ್ಟಾಗಿ ಅವರ ಒಳ ಉದ್ದೇಶ ಅವ್ರಿಗೆಲ್ಲವೂ ಬೇಕಾಗಿರುತ್ತೆ. ಇಂಥ ಕಿರಾತಕರು, ಇಂಥ ದರೋಡೆಕೋರರು, ಎಲ್ಲಕ್ಕಿಂತ ಹೆಚ್ಚಾಗಿ ಮಾನನೇ ಒಡವೆ ಅಂತ ಭಾವಿಸುವಂಥ ಬಡ ಜನರ ಬದುಕಿನಲ್ಲಿ ಇವರು ಪಲ್ಲಟವನ್ನು ಸೃಷ್ಟಿಸ್ತಾರೆ, ವಿಕೃತಿಯನ್ನು ಸೃಷ್ಟಿಸ್ತಾರೆ. ಆ ಥರದವ್ರನ್ನ ಸಾಮಾನ್ಯವಾಗಿ ಸುಮ್ಮನೆ ಬಿಡಬಾರ್ದು. ಸದ್ಯದಲ್ಲೇ ಮೈಸೂರಲ್ಲಿಯೂ ಒಂದು ಪ್ರಕರಣ ಇತ್ತೀಚೆಗೆ ಬರೋದಿದೆ, ಇದೇ ಥರದ ಪ್ರಕರಣವೂ ಕೂಡ. ಯಾಕೆ ಅಂತ ಹೇಳಿದರೆ, ಪೋಷಕರಿಗೆ ಇದು ಗೊತ್ತು, ಸೆಟಲ್ಮೆಂಟಿಗೆ ಬರ್ತಾರೆ ಈ ಕೀಚಕರು. ತಮ್ಮ ಹತ್ರ ದುಡ್ಡಿದೆ ಅನ್ನೋ ಕಾರಣದಿಂದಲೇ ಸೆಟಲ್ಮೆಂಟಿಗೆ ಬರ್ತಾರೆ. 50 ಲಕ್ಷ ಕೊಡ್ತೀವಿ ಅಂತ ಹೇಳಿ ಅವರಿಗೆ ದೊಡ್ಡ ದೊಡ್ಡ ವಕೀಲರು ಕೂಡ ವಕಾಲತ್ತು ಹಾಕ್ಕೊಂಡು ಹೋಗ್ತಾರೆ. ಅವ್ರಿಗೆ ಯಾಕೋ ಕಾರುಣ್ಯವೇ ಕಾಣದೇ ಇರುವಂಥ ಅಂಶ ಇದೆ. ವಕಾಲತ್ತನ್ನು ಹಾಕಬೇಕು ಅನ್ನುವ ಒಂದು ತುಡಿತಕ್ಕೆ ಬಿದ್ದು ವಕಾಲತ್ತು ಹಾಕ್ತಾರೆ. ತಪ್ಪಲ್ಲ, ಅವರು ನ್ಯಾಯವನ್ನು ಕೊಡಿಸುವ ಒಂದು ಕಾರ್ಯ ಅಂತ ಅಂದ್ಕೊಳ್ತಲೇ. ಆದರೆ ಈ ವಿಕೃತಿಯನ್ನು ನಾವು ಖಂಡಿಸಬೇಕು. ಸಾಮಾಜಿಕ ಹೋರಾಟಗಾರ ಮಗು ಹೊಟ್ಟೆಯಲ್ಲಿ ಹುಟ್ಟುತ್ತಲೇ ಇರಬೇಕಾದ್ರೆ ಅವಳು ಎಲ್ಲಿ ಇರಬೇಕು ಅನ್ನುವಂಥದ್ದು ಮತ್ತು ಯಾವ ರೀತಿ ಬೆಳೆಸಬೇಕು ಅನ್ನುವಂಥದ್ದು, ಅದಕ್ಕೆ ಯಾವ ರೀತಿಯಾಗಿ ಹೆಸರಿಡಿದು ಕರಿಬೇಕು ಅಂತ ಅನ್ನುವಂಥದ್ದು ಮತ್ತು ಎಲ್ಲವೂ ಆದ ಮೇಲೆ ಅವನು ನಿಮ್ಮಪ್ಪ ಅನ್ನುವಂಥ ವಿಚಾರವನ್ನು ಹೇಳಕ್ಕಾಗದೇ ಇರುವ ಸಂಘರ್ಷ ಸೃಷ್ಟಿಯಾಗುವಂಥದ್ದು. ಏನೂ ತಪ್ಪು ಮಾಡದೇ ಇರುವಂಥ ಮಗು ಎಲ್ಲ ಸಂಘರ್ಷದಲ್ಲಿ ಬದುಕಿ ಬಾಳಬೇಕಾದಂಥ ಅನಿವಾರ್ಯತೆಗೆ ಸಿಲುಕೊಳ್ಳೋದಿದೆಯಲ್ಲ, ಈ ವಿಕೃತಿಗೆ ಸರಿಯಾದ ಉತ್ತರ ಅಂತ ಹೇಳಿದರೆ ಗೌರವಾನ್ವಿತ ನ್ಯಾಯಾಧೀಶರು ನಾಗಪ್ರಸನ್ನ ಅವರು ಕೊಟ್ಟಂಥ ಈ ಜಡ್ಜ್ಮೆಂಟು ಬಹಳಷ್ಟು ಸಂಭ್ರಮ ಸಂತೋಷವನ್ನು ಸೃಷ್ಟಿಸ್ತದೆ ಮತ್ತು ಆತಂಕವನ್ನು ಸೃಷ್ಟಿಸುತ್ತದೆ. ಈ ಥರ ಮಾಡುವವರಿಗೆ ಒಂದು ಕಾನೂನು ಅಂದರೆ ಭಯ ಇರಬೇಕು, ಆ ಭಯವನ್ನು ಸೃಷ್ಟಿಸಿದೆ. ಅದೇನೇ ಆಗ್ಬೋದು, ಮುಂದಿನ ಕೋರ್ಟಲ್ಲಿ ಅದು ಸ್ಟೇ ಆಗ್ಬೋದು, ಮತ್ತೊಂದು ಆಗ್ಬೋದು, ಮಗದೊಂದು ಆಗ್ಬೋದು. ಮತ್ತು ಅವನು ಅರ್ನಿಂಗಲ್ಲಿಲ್ಲ, ಅವನಪ್ಪನ ದುಡ್ಡಲ್ಲಿ ಯಾಕೆ ಕೊಡ್ಬೋದು, ಏನೇನೋ ಪ್ರಶ್ನೆಗಳು ಉದ್ಭವ ಆಗ್ಬೋದು ನ್ಯಾಯಾಲಯದ ಮುಂದೆ. ಅದೇನೇ ಆಗಲಿ, ಈ ಕ್ಷಣಕ್ಕೆ ಈ ವಿಚಾರ ಭಾರಿ ದೊಡ್ಡದು. ಶಿವರಾಜ್ ಪಾಟೀಲ್ರವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದಾಗ ಸಂಘರ್ಷ ಅನ್ನುವಂಥದ್ದು ಯಾವ ರೀತಿ ಸೃಷ್ಟಿ ಆಗ್ತದೆ, ಅದು ಯಾವ ಹಂತದಲ್ಲಿ ಒಂದು ತಾಯಿ ಆಗದೇ ಇರುವಂತಹ ಸಂದರ್ಭದಲ್ಲಿ ಅವಳನ್ನು ಬಲಾತ್ಕಾರ ಮಾಡಿದ ಸಂದರ್ಭದಲ್ಲಿ ಆ ಮಗುವಿನ ಪ್ರಶ್ನೆಗಳನ್ನು ಇಟ್ಕೊಂಡು ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ದರು. ಏನಂತ ಹೇಳಿದರೆ, ಎಷ್ಟೆಲ್ಲ ಸಂಘರ್ಷಗಳು ಸೃಷ್ಟಿಯಾಗ್ತದೆ. ಅಪ್ಪ ಯಾರು ಅನ್ನುವಂಥದ್ದು, ಅಪ್ಪ ನನ್ನನ್ನು ಯಾಕೆ ತಿರಸ್ಕರಿಸಿದ ಅನ್ನುವಂಥದ್ದು, ಆ ರಕ್ತ ಅನ್ನುವಂಥದ್ದು, ವಂಚನೆಯೇ ಅವರ ಮನೆತನದ ರಕ್ತ ಅನ್ನುವಂಥದ್ದು, ಈ ಎಲ್ಲವೂ ಸೃಷ್ಟಿಯಾಗುವಂಥ ಒಂದು ಪ್ರಕ್ರಿಯೆ. ಈ ನಿಟ್ಟಿನಲ್ಲಿ ನಾಗಪ್ರಸನ್ನ ಅವರು ಮಾನವೀಯತೆಯನ್ನು ಪರಿಗಣಿಸಿ
ಮಮಕಾರವನ್ನು ಪರಿಗಣಿಸಿ ಮತ್ತು ಆಗಬಹುದಾದ ದೀರ್ಘಕಾಲದ ಸಂಘರ್ಷವನ್ನು ನೆನೆದು ಅವ್ರು ಕೊಟ್ಟಿರುವ ಜಡ್ಜ್ಮೆಂಟನ್ನು ನಾವು ಒಪ್ಕೊಳ್ಳುವಂಥದ್ದು ಮುಖ್ಯ ಆಗಬೇಕು ಸರ್. ಮತ್ತು ಹೋರಾಟಗಾರರು ಈ ವಿಷಯವನ್ನು ಎತ್ಕೊಂಡು ಇಂಥ ವಿಕೃತಿಯ ವಿರುದ್ಧ ನಾವು ಘೋಷಣೆಯನ್ನು ಕೂಗಬೇಕು, ವಿಕೃತಿಯನ್ನು ನಿಲ್ಲಿಸಿ ಅಂತೇಳಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹಕ್ಕುದಾರಿಕೆ ಬರೋದರಿಂದ ಆ ಮಗುವಿನ ತಂದೆ ಇಲ್ಲಿ ವಾಸ ಮಾಡ್ತಿದ್ದಾನೆ, ಆ ವಾಸ ಮಾಡುವ ಹಕ್ಕು ಇವಳಿಗಿರೋದ್ರಿಂದ ಮತ್ತು ಈ ಮಗುವಿಗಿರೋದ್ರಿಂದ, ಬಯೋಲಾಜಿಕಲ್ ಮಗು ಇರೋದರಿಂದ ಆ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಮೆರವಣಿಗೆ ಮಾಡಿಕೊಂಡು ಅವ್ರ ಮನೆಗೆ ಸೇರಿಸ್ಬೇಕು ಆ ತಾಯಿ ಮಗುವನ್ನು. ಈ ಕೆಲಸವನ್ನು ನಾಗಪ್ರಸನ್ನ ಅವರು ಒಂದು ಥರದಲ್ಲಿ ನ್ಯಾಯಿಕ ದಾನವನ್ನು ಎತ್ತಿಡಿದ್ರೆ, ನಾವು ಆಕೆಯನ್ನು ತೊಮಟೆ ಮೆರವಣಿಗೆಗಳನ್ನು ಮಾಡಿಕೊಂಡು ಆ ಮನೆಗೆ ಸೇರಿಸುವ ಕೆಲಸವನ್ನು ಹೋರಾಟವನ್ನು ಆ ಭಾಗದ ಜನರು ಮಾಡಬೇಕು. ಇಲ್ಲ ಅಂತ ಹೇಳಿದರೆ, ನಮ್ಮನ್ನು ಕೇಳಿದರೆ ದಯಮಾಡಿ ಅವರನ್ನು ವಿನಂತಿಸ್ಕೊಳ್ತಾ ಇದ್ದೇವೆ, ಅವರ ಸಂಪರ್ಕಕ್ಕೆ ಬಂದರೆ ಒಡನಾಡಿ ಅನ್ನುವಂಥ ಒಂದು ಸಂಸ್ಥೆ ಅವರ ಪರವಾಗಿ ನಿಂತ್ಕೊಂಡು ಮೆರವಣಿಗೆ ಮಾಡಿ ಆ ಮಗುವಿನ ತಂದೆಯ ಬಳಿ ಅವರನ್ನು ಮಮಕಾರದಿಂದಲೇ ಬಿಟ್ಟು ಬರುವ ಕೆಲಸವನ್ನು ಮಾಡಬೇಕಾಗತ್ತೆ. ಇದನ್ನು ಅವರಿಗೆ ಎಚ್ಚರಿಕೆಯ ಸಂದೇಶ, ಅವ್ರು ಹೋಗಿ ಕರ್ಕೊಬರಬೇಕು ಅಂತ ಪ್ರಾರ್ಥಿಸ್ತೇವೆ. ಅದು ಕೇಳಲಿಲ್ಲ ಅಂತ ಹೇಳಿದರೆ ನಾಗಪ್ರಸನ್ನ ಅವರಿಗೆ ಅವರ ಆದೇಶಕ್ಕೆ ನಾವು ಗೌರವಿಸಬೇಕಾಗಿರೋದ್ರಿಂದ, ಮಗು ಬಯೋಲಾಜಿಕಲ್ ಫಾದರ್ ಅವನಲ್ಲಿರೋದ್ರಿಂದ, ಅವನು ಪ್ರತ್ಯೇಕ ವಾಸ ಮಾಡ್ತಿರೋದ್ರಿಂದ, ಅವನ ಹುಟ್ಟಿಸಿದ್ದಾನಲ್ವ, ಅವನಿಗೆ ನನಗೀಗ ಅಸಹಾಯಕ ಅಂತ ಅನ್ನೋದು ಬರಲ್ಲ, ಆದರೆ ಜವಾಬ್ದಾರಿ ಹೊರಲೇಬೇಕು. ಆ ಕಾರಣದಿಂದ ಅವನ ಪಿತ್ರಾರ್ಜಿತ ಸೊತ್ತಲ್ಲಿ ಆ ಮಗುವಿಗೆ ಎಲ್ಲ ಅನುಕೂಲಗಳನ್ನು ಕೊಡಲಿ. ಅದರಿಂದ ನಾವು ಬೃಹತ್ ಮೆರವಣಿಗೆ ಮಾಡಿಕೊಂಡು ಅವ್ರಿಗೊಂದು ಅವಕಾಶ ಕೊಡ್ತೇವೆ. ಯಾರಿಗೆ? ಅವರ ಅಪ್ಪನಿಗೆ, ಶ್ರೀಕೃಷ್ಣನ ಅಪ್ಪನಿಗೆ, ಜಗನ್ನಾಥ BJP ಮುಖಂಡನಿಗೆ ಹೋಗಿ ಕರ್ಕೊಂಬಾರಪ್ಪ, BJP ಪಕ್ಷದ ಗೌರವ ಘನತೆಯನ್ನು ಎತ್ತಿಡಿ, ದಯಮಾಡಿ ಹಿಂದೂ ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡ್ತೀನಿ ಅಂತ ಹೇಳುವಂಥದ್ದು ಮಾಡ್ತಿದ್ದಾರೆ. ಆ ಮಗು ಮತ್ತು ತಾಯಿಯನ್ನು ಮನೆಗೆ ಸೇರಿಸ್ಕೊಳ್ಳಿ ಅಂತ ವಿನಂತಿಸ್ಕೊಳ್ತೇವೆ. ವಿನಾಕಾರಣ ತೊಂದರೆ ಕೊಡೋದು ಬೇಡ. ಬಯೋಲಾಜಿಕಲ್ ಆಗಿ ನಿನ್ನ ಮಗ ಆ ಮಗುವಿನ ಜನನಕ್ಕೆ ಕಾರಣ ಆಗಿರುವಂಥದ್ದು ಇದು DNA ಕೂಡ ಪ್ರೂವ್ ಆಗಿದೆ. ಆ ಕಾರಣದಿಂದ ಮೊದಲು ಮನೆಗೆ ಸೇರಿಸ್ಕೊ. ಮನೆಗೆ ಸೇರಿಸ್ಕೊಳ್ಳಿಲ್ಲ ಅಂತಂದರೆ ಅವನೆಲ್ಲಿದ್ದಾನೆ ಅಲ್ಲಿ ಮಗು ಸಮೇತ ನಾವು ಆ ಮಗುವಿನ ತಾಯಿ ಜೊತೆಯಲ್ಲಿ ಕರ್ಕೊಂಡ್ಬಂದು ನಿಮ್ಮ ಮನೆಗೆ ಬಿಡ್ತೀವಿ ಅಂತ ಹೇಳುವ ಮಾತನ್ನು ಮಾಡ್ತೇವೆ ಸರ್. ನೋಡಿ, ಒಂದು ಮಗು ಸೌಜನ್ಯ ಅತ್ಯಾಚಾರ ಆಗಿ ಈಗ 14 ವರ್ಷಗಳು ಕಳೀತಾ ಬಂದು ಅವಳಿಗೆ ನ್ಯಾಯ ಕೊಡಬೇಕು ಅಂತ ಟುಡೇ ಉಸಿರಾಡ್ತಾ ಇದ್ದೀವಿ. ಅಲ್ಲಿಯ ಹೋರಾಟಗಾರರು ಈ ಕೇಸನ್ನು ಕೈಗೆತ್ಕೋಬೇಕು. ತಿಮ್ರೋಡಿ ಆಗಿರ್ಬೋದು, ಮಟ್ಟಣ್ಣ ಆಗಿರ್ಬೋದು, ಸಿಸನ್ನ ರವಿ ಆಗಿರ್ಬೋದು, ಅಥವಾ ಸೌಜನ್ಯನ ಪ್ರಕರಣದಲ್ಲಿ ಹೋರಾಟ ಮಾಡ್ತಿರುವಂಥ ನಾಯಕರುಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಈ ಪ್ರಕರಣವನ್ನು ಕೂಡ ಕೈಗೆತ್ಕೊಳ್ಬೇಕು. ಈ ಪ್ರಕರಣದಲ್ಲಿ ಇನ್ನೂ ಜೀವಂತಿಕೆ ಇದೆ. ಯಾಕೆಂದರೆ ಅವಳ ಬದುಕನ್ನು ಉಳಿಸಿ ಮತ್ತೆ ದಯಪಾಲಿಸುವಂಥದ್ದು ಬಹಳ ಮುಖ್ಯವಾದಂಥ ಅಂಶ. ಇದನ್ನು ನಾವು ಹೇಳಕ್ಕೆ ಬರ್ತೇವೆ. 75,000 ದೊಡ್ಡ ಅಮೌಂಟನ್ನು ಮಾಡಲಿಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆಯನ್ನು ತಾವು ಎತ್ತುತ್ತಾ ಇದ್ದೀರಿ. ಮುಖ್ಯವಾಗಿ 50 ಲಕ್ಷ ಸೆಟ್ಲ್ಮೆಂಟಿಗೆ ಹೋಗುತ್ತೆ ಈ ಕುಟುಂಬ. 50 ಲಕ್ಷ ಕೊಟ್ಬಿಡ್ತೀವಿ, ಆಗಿದ್ದಾಗೋಯ್ತು, ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಆಗುತ್ತೆ ಅನ್ನುವಂಥ ಈ ನೀಚ ಮನಸ್ಥಿತಿಯನ್ನು ಈ ರೀತಿ ಹೇಳಿದರೆ ಹೇಗೆ? ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಕೊಲೆ ಮಾಡಿಬಿಟ್ಟು ಯಾವಾಗಲೂ ರಾಜಿ ಮಾಡ್ಕೊಂಬಿಡಿ ಅನ್ನುವಂಥದ್ದು, ರೇಪ್ ಮಾಡಿ ಮಗು ಹುಟ್ಟಿಸಿ ಆಮೇಲೆ ರಾಮ ಮಾಡ್ಕೊಬಿಡುವಂಥದ್ದು, ಪ್ರೀತಿಸಿ ಮದುವೆ ಆಗ್ತೀವಿ ಅಂತ ನಂಬಿಸಿ, ಇದೆಲ್ಲ ಏನಾಗುತ್ತೆ? ಒಂದು ಪ್ರಖರವಾದಂಥ ದ್ರೋಹ, ಧೋಕನೂ ಕೂಡ. ಈ ಹಿನ್ನೆಲೆಯಲ್ಲಿ ಅಲ್ಲಿಯ ಸೌಜನ್ಯ ಹೋರಾಟಗಾರರು ಮೊದಲು ಧ್ವನಿ ಎತ್ತಬೇಕು. ಯಾಕೆಂದರೆ ಬದುಕುಳಿದಿದ್ದಾಳೆ, ಈಕೆ ಬದುಕಿಸ್ಬೇಕು. ಆ ಮಗು ಬದುಕುಳಿದಿದೆ, ಅದನ್ನು ಬದುಕುಳಿಸ್ಬೇಕು. ಬಡವೆ ಒಬ್ಬಳು ನಿರ್ಗತಿಗಳಾಗಿದ್ದಾಳೆ, ಅವಳನ್ನು ಬದುಕುಳಿಸ್ಬೇಕು. ಅವಳ ಶಿಕ್ಷಣ ವಂಚಿಸಲ್ಪಟ್ಟಿದೆ, ಅದಕ್ಕೆ ಆಶಾದಾಯಕವಾದಂಥ ಬೆಂಬಲ ಕೊಡಬೇಕು. ಅದು ಸೌಜನ್ಯಳ ಹೋರಾಟಗಾರರು ಆ ಭಾಗದ ಜನ ಮಾಡಿದರೆ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ನಮಸ್ಕಾರ.